सद्गुरुपादाब्जं जननी जनपस्तथा तत्वोपदेशकर्तारं नत्वा भक्तिपुरस्सरम्। ಗೋವಿಂದಾಚಾರ್ಯರ ಪರಮ ಶಿಷ್ಯರಾದ ಶಂಕರ ಭಗವತ್ಪಾದರು ವಿವೇಕ ಚೂಡಾಮಣಿಯನ್ನು ರಚಿಸಿ ಸಮಸ್ತ ಮುಮುಕ್ಷುಗಳಿಗೆ ಬ್ರಹ್ಮಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಸರಳ ಸಹಜವಾದ ಈ ವಿವೇಕ ಚೂಡಾಮಣಿಯನ್ನು ರಚಿಸಿದ್ದಾರೆ. ವೇದಾಂತ ಶಾಸ್ತ್ರಗಳಲ್ಲಿ ಅನುಬಂಧ ಚತುಷ್ಟಯ ಅಂತ ಒಂದು ಇರ್ತದೆ. ಆ ಅನುಬಂಧ ಚತುಷ್ಟಯದ ಪ್ರಕಾರವಾಗಿ ವಿವೇಕ, ವೈರಾಗ್ಯ, ಶಮ, ಶುದ್ಧಿ, ಮೋಕ್ಷತ್ವ ಇವುಗಳನ್ನು ಅನುಚಾನವಾಗಿ ಅಂದರೆ ಕ್ರಮವಾಗಿ ನಿರೂಪಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಗತ್ತಿನಲ್ಲಿ ಅನಂತ ಲಾಭಗಳು, ಅನಂತ ವಿದ್ಯೆಗಳು, ಅನಂತ ಕೀರ್ತಿಗಳು ಇದ್ದರೂ ಕೂಡ ಎಲ್ಲರೂ ಎಲ್ಲವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಬಲ್ಲವರೆಲ್ಲ ಬಲ್ಲವರು ಬಹಳಿಲ್ಲ ಹೇಳಿದ್ರಲ್ಲ, ಎಲ್ಲನೂ ಗೊತ್ತಿಲ್ಲ. ಬ್ರಹ್ಮಜ್ಞಾನಿಗೆ ಖಗೋಳ ಜ್ಞಾನ, ಭೂಗೋಳ ಜ್ಞಾನ ಕೇಳಿದ್ರೆ ಏನು ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೆ ಆಯಾಯ ಜ್ಞಾನಗಳಿಗೆ ಅವರು ಅಧಿಕಾರಿಯ ಅವಶ್ಯಕತೆ ಇರ್ತದೆ. ಆ ಅಧಿಕಾರಿ ಇದ್ದ ಅಂದರೆ ಅದರ ಜ್ಞಾನ ಆಗ್ತದೆ, ಅನಧಿಕಾರಿಗೆ ಜ್ಞಾನ ಆಗುವುದಿಲ್ಲ. ಹಾಗೆ ಭೂಮಿಯಲ್ಲಿ 84 ಲಕ್ಷ ಜೀವರಾಶಿಗಳು ಅದ. ಎಲ್ಲರ ಇಚ್ಛೆ ಸುಖ ಆನಂದವೇ ಇದ್ದರೂ ಕೂಡ ಅದನ್ನು ಪಡೆಯಲಿಕ್ಕೆ 84 ಲಕ್ಷ ಯೋನಿಗಳು ಸಮರ್ಥರಲ್ಲ, ಯೋಗ್ಯರಿಲ್ಲ, ಅಧಿಕಾರಿಗಳಿಲ್ಲ. ಅದಕ್ಕೆ ಯಾವ ಮನುಷ್ಯನು ಬ್ರಾಹ್ಮಣನಾಗಿದ್ದಾನೋ, ಸತ್ವಶೀಲನಾಗಿದ್ದಾನೋ ಅವನು ಮಾತ್ರ ಅಧಿಕಾರಿ ಆಗ್ತಾನೆ. ಬ್ರಾಹ್ಮಣ ಅಂತ ಯಾರಿಗೆ ಅನ್ನಬೇಕು ಅಂದರೆ ಭಗವಂತ ಭಗವದ್ಗೀತೆಯಲ್ಲಿ 18 ಅಧ್ಯಾಯ. ಅಧ್ಯಯನಂ, ಅಧ್ಯಾಪನಂ, ಯಜನಂ, ಯಾಜನಂ, ದಾನಂ, ಪ್ರತಿಗ್ರಹಣಂ. ಈ ಷಟ್ ಕರ್ಮಗಳು ಯಾರು ಮಾಡ್ತಾರೆ ಅವರಿಗೆ ಬ್ರಾಹ್ಮಣ ಅಂತಾರೆ. ಬ್ರಹ್ಮಕರ್ಮ ಸ್ವಭಾವಜ. ಯಜ್ಞ ಮಾಡಿಸೋದೇ ಬ್ರಾಹ್ಮಣರ ಕರ್ಮ ಅಲ್ಲ, ಅವನು ಮಾಡಬೇಕು. ಯಜನಂ, ಯಾಜನಂ ಮಾಡಬೇಕು, ಇನ್ನೊಬ್ಬರ ಕಡೆಯಿಂದ ಮಾಡಿಸ್ಬೇಕು. ದಾನಂ, ಪ್ರತಿಗ್ರಹಣಂ. ಬ್ರಾಹ್ಮಣಿ ಗ್ರಹಣನೇ ಗೊತ್ತದ, ಪ್ರತಿಗ್ರಹಣ ಗೊತ್ತಿಲ್ಲ. ಅವನಿಗೆ ಬ್ರಾಹ್ಮಣ ಅನ್ನಂಗಿಲ್ಲ. ಅವನಿಗೆ ಪೂಜೆ ಮಾಡಿಸೋದಲ್ಲ, ಪೂಜೆ ಸ್ವಂತ ಮಾಡಬೇಕು, ಮಾಡಿಸ್ಬೇಕು, ತಗೋಬೇಕು, ಕೊಡೋಕ್ಕೂ ಕಲಿಬೇಕು. ಪಠನಂ, ಪಾಠನಂ, ಓದಬೇಕು, ಓದಿಸ್ಬೇಕು. ಇವು ಬ್ರಹ್ಮಕರ್ಮ ಸ್ವಭಾವಜ. ಇವು 6 ಕ್ರಿಯೆಗಳನ್ನು ಯಾರು ಮಾಡ್ತಾರೋ ಅವನಿಗೆ ಬ್ರಾಹ್ಮಣ ಅಂತ. ಅಂಥವನೇ
ಬ್ರಹ್ಮವನ್ನು ಅರಿಯಲಿಕ್ಕೆ ಯೋಗ್ಯ ಆಗ್ತದೆ. ಬ್ರಹ್ಮಣ ಅಂದರೆ ಜಾತಿಗತ ಅಲ್ಲ. ಇದು ಕರ್ತವ್ಯ ಜ್ಞಾನದಿಂದ ಕೂಡಿಕೊಂಡದ್ದು ಬ್ರಾಹ್ಮಣತ್ವ ಇದೆ. ಅದಕ್ಕೇನೆ ಈಗ ಶಂಕರ ಭಗವತ್ಪಾದರು ಆ ಬ್ರಾಹ್ಮಣತ್ವ ಎಲ್ಲರಿಗೂ ಸಹಜ ಬರುವುದಿಲ್ಲ, ಆಗೋದಿಲ್ಲ. ಪರಮಾತ್ಮನ ಅರಿಯುವ ಯೋಗ್ಯತೆ ಎಲ್ಲರಿಗೂ ಬರೋಂಗಿಲ್ಲ, ಎಲ್ಲರೂ SP ಆಗಂಗಿಲ್ಲ. ಅದು ಭಾಳ ಪರಿಶ್ರಮ SP ಆಗಬೇಕಾದ್ರೆ. ಕಲೆಕ್ಟರ್ ಎಲ್ಲರೂ ಆಗೋದಿಲ್ಲ, ಅವ್ರು ಎಕ್ಸಾಮದ ಪಾಸ್ ಆಗಬೇಕು. ಹಾಗೆ ಬ್ರಾಹ್ಮಣತ್ವ ಎಲ್ಲರಿಗೂ ಪ್ರಾಪ್ತಿ ಆಗುವುದಲ್ಲ. ಆದರೆ ಬ್ರಾಹ್ಮಣ ಇಲ್ಲದೇ ಮೋಕ್ಷ ಸಿಗುವುದಿಲ್ಲ ಅವರ ಅಭಿಪ್ರಾಯ. ನಾವು ಬ್ರಾಹ್ಮಣನಾಗಬೇಕು. ಆ ಬ್ರಾಹ್ಮಣ ಜಾತ್ಯಾಗ ಹುಟ್ಟುವುದರ ನಡೀತದೆ. ಏನು ಬ್ರಾಹ್ಮಣ ಅದು ಕ್ರಿಯಾವಾಚಕ ಅದ, ಏನು ಜನ್ಮವಾಚಕ ಅದ ಅಂತ ಪ್ರಶ್ನೆ ಬಂದರೆ ಅದನ್ನು ವಿಸ್ತಾರವಾಗಿ ಶಂಕರ ಭಗವತ್ಪಾದರು ತಿಳಿಸಲು ಪ್ರಯತ್ನ ಮಾಡ್ತಾರೆ. ಜಂತೂನಾಂ ನರ ಜನ್ಮ ದುರ್ಲಭ. ಜಂತು ಅಂದ್ರೇನು? ಜಾಯತೆ ಇತ್ತು ಜಂತು, ಹುಟ್ಟುವೆಲ್ಲ ಜಂತುನೇ. ಸ್ಥಾವರ ಇರ್ಬೋದು, ಜಂಗಮ ಇರ್ಬೋದು, ಇವೆಲ್ಲ ಜಗತ್ತು ಹುಟ್ಟ್ಯದಲ್ಲ. ಜಂತು ಅಂದ್ರೆ ಅವು ಜಂತ ಅಂತ ತಿಳ್ಕೊಬೇಡ್ರಿ. ಅದು ಅಲ್ಲ. ಈ ಜಂತು ಅಂದರೆ ಉತ್ಪನ್ನ ಆದ ವಸ್ತು. ಜಾಯತೆ ಇತಿ ಜಂತು. ಯಾವ ಉತ್ಪನ್ನ ಆಗ್ಯಾವಕ್ಕೆಲ್ಲ ಜಂತು ಅಂತೇಳಿ. ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿ ರೇವಚ ಹೇಳ್ಯಾರಲ್ಲ, ಇವೆಲ್ಲನೂ ಹುಟ್ಟ್ಯಾವ. ಒಂದು. ಎರಡನೇ ಅರ್ಥ ಏನು ಅಂತ ಕೇಳಿದರೆ, ಯಾವ ಚೇತನ ಸಹಿತವಾಗಿ ಕ್ರಿಯೆಗಳನ್ನು ಮಾಡ್ತಾವೆ, ವಿಚಾರ ಮಾಡ್ತಾವೆ, ಅವು ಜಂತು ಅಂತ. ಅದಕ್ಕೆ ಮನು ಇದರ ಬಗ್ಗೆ ಭಾಳ ವಿಸ್ತಾರವಾಗಿ ಹೇಳ್ಯಾರ. ಯಾರ್ಯಾರು ಹೆಂಗೆ ಭೂತಾನಾಂ ಪ್ರಾಣಿ ಶ್ರೇಷ್ಠ, ಪ್ರಾಣಿನಾಂ ಬುದ್ಧಿಜೀವಿನಃ, ಬುದ್ಧಿಸ್ಥು ನರಾ ಶ್ರೇಷ್ಠ, ನರೇಶು ಬ್ರಾಹ್ಮಣಃ ಸ್ಮೃತ, ಬ್ರಾಹ್ಮಣೇಶು ಚ ವಿದ್ವಾಂಸೋ ವಿದ್ವಸ್ತು ಕೃತಬುದ್ಧಯಃ, ಕೃತಿಬುದ್ಧಸ್ತು ಕರ್ತಾರಃ, ಕರ್ತೃಸು ಬ್ರಹ್ಮ ವೇದಿನಃ. ಬ್ರಾಹ್ಮಣ ಶ್ರೇಷ್ಠ ಅದಾನ, ಆ ಎಲ್ಲಕ್ಕಿಂತ ಬ್ರಹ್ಮಜ್ಞಾನಿ ಶ್ರೇಷ್ಠ. ಮನು ಈ ಮಾತಾಡ್ತಾನೆ, ಬ್ರಹ್ಮಜ್ಞಾನಿ. ಭೂತಾನಾಂ ಏನಪ್ಪ, ಯಾರು? ಪ್ರಾಣಿನಾಂ ಶ್ರೇಷ್ಠ, ಪ್ರಾಣಿನ ಶ್ರೇಷ್ಠ. ಭೂತ ಅಂದರೆ ಪಂಚಭೂತ. ಕಮ್ಮನೋ ಬುದ್ಧಿ ವಾಯು ಚ ಅದವಲ್ಲ, ಒಂದಕ್ಕೊಂದು ಒಂದು ಶ್ರೇಷ್ಠ ಅದ. ಭೂಮಿಗಿಂತ ಜಲ, ಜಲಗಿಂತ ಅಗ್ನಿ, ಅಗ್ನಿಗಿಂತ ವಾಯು, ವಾಯುಗಿಂತ ಆಕಾಶ. ಈ ಭೂತಾನ ಪ್ರಾಣಿನ ಶ್ರೇಷ್ಠ. ಯಾವತ್ತು ಜೀವತ್ವ ಅದ, ಜೀವತ್ವ ಅಂದರೆ ಚಲನವಲನ ಅದ. ಸ್ಥಾವರನ ಭೂತಾನೆ, ಪೃಥ್ವಿ ಭೂತ ಅದ, ಆಕಾಶ ಎಲ್ಲ ಭೂತಾನೆ ಅದ. ಅವುಗಳ ಪ್ರಾಣಿ ನಾವು ಚಲನವಲನ ಮಾಡ್ತಾವಲ್ಲ, ಶ್ವಾಸೋಚ್ಛ್ವಾಸ ಮಾಡ್ತಾವಲ್ಲ, ಅವು ಅದಕ್ಕಿಂತ ಶ್ರೇಷ್ಠ. ಏನೋ ನಿದ್ದೆ ಮಾಡೋನು ಏನು ಮಾಡೋಂಗಿಲ್ಲ, ನಿದ್ದೆ ಇದ್ದವನು ಏನು ಮಾಡೋಂಗಿಲ್ಲ, ಸುಮ್ಮ ಮಗೊಳೋನು ಏನು ಮಾಡೋಂಗಿಲ್ಲಪ್ಪ, ಅಂಗತಿ ಒಂದು ಚಲೋ ಅಲ್ರಿ. ಎಚ್ಚರಲ್ಲಿ ಅದಾನ, ಏನೂ ಮಾಡೋಂಗಿಲ್ಲ, ಖರೆ ಅದನ್ನು ಎಚ್ಚರ. ಹಂಗಂತಾರೆ ಅವರು
ಭೂತಾನ ಪ್ರಾಣಿನ ಶ್ರೇಷ್ಠ. ಚಲನವಲನ ಮಾಡೋರು ಜೀವಂತ ಜೀವ ಇದ್ದವರು ಅವರು ಶ್ರೇಷ್ಠ. ಅದು ಆ ಪ್ರಾಣಿನ ಬುದ್ಧಿಜೀವಿನ ಪ್ರಾಣಿಯೊಳಗೂ ಅದರಾಗ ಬುದ್ಧಿ ಇರ್ತಾವೆ ನೋಡ್ರಿ. ಎಷ್ಟು ಶಾಣೆ ಇರ್ತಾವೆ. ಗಿಳಿ ಹಿಟ್ಟು ಶಾಣೆ ಅದ ನೋಡ್ರಿ. ಹಿಟ್ಟು ಶಾಣೆ ಬರೋಬ್ಬರ ಹೇಳ್ತದೆ ಎಲ್ಲ. ಬುದ್ಧಿ ಅದ, ಬುದ್ಧಿ ಅವು ಬುದ್ಧಿ ಅದಾವ. ಅಂದರೆ ಗುರುತು ಹಿಡಿಯೋದು. ನಮ್ಮ ಮಾಲಕ್ಕೆ ಬಂದಾನೆ ನಾಯಿ ಪೈ ಗುರುತು ಹಿಡಿತಾವ್ರೆ. ಯಾರ ಬಂದಾಗ ಹೋಗುವಂಥವು ಮಾಲಕ್ಕೆ ಬಂದರೆ ಬಲಾಣಿ ನಡೆಸ್ತಾವೆ. ಸ್ವಲ್ಪ ಬುದ್ಧಿ ಅದ ಅದಕ್ಕೆ. ನಮ್ಮವರು ಅವರು ಇದು ಚಲೋ, ಇದು ಕೆಟ್ಟ, ಇದು ಹಳಸದ, ಇದು ಚಲೋ. ನಾಯಿನೂ ಹಳಸೋದು ಹಾಕಿದ್ರೆ ಬೇಕಾದ ಮನುಷ್ಯ ತಿಂತಂಕರೆ ಅದು ನಾಯಿ ತಾನೆ. ಯಾಕೆ ಅವನಿಗೆ ಬೇಕಾಗಿತ್ತು ಅಂದರೆ ನಡೀತದಂತ. ನಾಯಿ ಮುಸುಗಳು ಹೋಗ್ಬಿಡ್ತಾರೆ. ಅದಕ್ಕೆ ಬುದ್ಧಿಜೀವಿನ ಪ್ರಾಣಿನ ಶ್ವಾಸೋಚ್ಛ್ವಾಸ ಮಾಡೋರಲ್ಲಿಯೂ ಜಡಕ್ಕಿಂತಲೂ ಉಸಿರಾಡಿಸೋದು ಅವ್ರಿಗಿಂತಲೂ ಅಕ್ಕಲು ಬುದ್ಧಿ ಇದ್ದವರು ಅದಕ್ಕಿಂತ ಶ್ರೇಷ್ಠ. ಬುದ್ಧಿಸ್ತು ಆ ಎಲ್ಲ ಬುದ್ಧಿ ಅದಾವ. ಹೌದಲ್ಲ? ಈಗ ಎಷ್ಟು ಚಂದ ಸರ್ಕಸ್ದಾಗ ನೋಡಿರಲಿಲ್ಲ. ಎಷ್ಟು ಶಾಣೆ ಅದಾವ್ರಿ, ಎಷ್ಟು ಶಾಣೆ ಅದಾವ. ಆ ಊರ್ಯಾಗ ಹೋಗ್ತದೆ ನೋಡ್ರಿ ಪ್ರಾಣಿ, ನಾಯಿ ಹಾರಿ ಹೋಗ್ತಾವೆ. ಹಂಗೆ ನೋಡಿ ಎಷ್ಟು ಶಾಣೆ ಅದಾವ್ರಿ. ಎಲ್ಲಿ ಬೇಗ ಹತ್ತಲಾರ್ದಂಗೆ ಅವು ಶಾಣೆ ಅದಾವ ಖರೆ. ಅದಕ್ಕಿಂತಲೂ ನರ ಶ್ರೇಷ್ಠ. ಬುದ್ಧಿವಂತರಕ್ಕಿಂತಲೂ ನರ ಶ್ರೇಷ್ಠ. ಬಹುಶಃ ಪರಮಾತ್ಮ ಒಂದೊಂದು ಜೀವಿಗಳಿಗೆ ಇಂತಹದ್ದು ಬುದ್ಧಿ ಕೊಟ್ಟಾನ. ಅಷ್ಟು ಮನುಷ್ಯನಿಗೆ ಇಲ್ಲ ಖರೆ. ಪರಂತು ಮನುಷ್ಯನಲ್ಲಿ ಏನು ಬುದ್ಧಿ? ಬ್ರಹ್ಮಾವಲೋಕಧಿಷಣಂ ಮುದಮಾಪ ದೇವ. ಸತ್ಯವನ್ನು ಅರಿಯತಕ್ಕಂಥ ಬುದ್ಧಿ. ಇದು ಬುದ್ಧಿ ಇದು ಮಾಡಬಾರ್ದು. ಬ್ರಹ್ಮಾವಲೋಕಧಿಷಣಂ ಮುದಮಾಪ. ತನ್ನನ್ನು ಜಗತ್ತ ಹುಟ್ಟಿಸಿದವನನ್ನು ಅರಿಯತಕ್ಕಂಥ ಈ ಬುದ್ಧಿಯನ್ನು ಸತ್ಯ ನೃತ್ಯ ಮಿಥುನಿ ಕೃತ್ಯ ಏನದ ಇದನ್ನು ಬೇರ್ಪಡಿಸು. ಅಂತಹ ಬುದ್ಧಿ ಮನುಷ್ಯನಿಗೆ ಇತ್ತಂದ್ರೆ ಆ ಮನುಷ್ಯನಿಂದ ಶ್ರೇಷ್ಠ. ಕೃತಬುದ್ಧಯ ಆ ಬುದ್ಧಿವಂತರಲ್ಲಿ ಬುದ್ಧಿಸ್ತು ನರಶ್ರೇಷ್ಠ. ನರೇಶು ಬ್ರಹ್ಮಣ ಸ್ಮೃತ. ಬ್ರಹ್ಮಣ ಜಾತಿ ಹೇಳ್ಯಾರವರು. ಇದು ಮನು ಹೇಳ್ತಾನ ಜಾತಿವಾಚಕದ. ಅವರಲ್ಲಿ ಬ್ರಾಹ್ಮಣರು ಶ್ರೇಷ್ಠ. ನೀವು ಬ್ರಹ್ಮ ಜಾನಾತೀತಿ ಬ್ರಾಹ್ಮಣ ಅಲ್ಲಿಗೆ ಹೋಗಬೇಡ್ರಿ. ಜಾತಿಗತ ಬ್ರಾಹ್ಮಣ. ಯಜನಂ ಯಾಜನಂ ಪಠನಂ ಪಾಠನಂ ದಾನಂ ಪ್ರತಿಗ್ರಹಣಂ ಬ್ರಹ್ಮಕರ್ಮ ಸ್ವಭಾವಜಂ. ಏನಲ್ರಿ ಅವನು ಇದು ಯಾರದಾರ ಅವ್ರೇನಪ್ಪ ಅಂತ ಕೇಳಿದ್ರೆ ಆ ಬ್ರಾಹ್ಮಣರು ಶ್ರೇಷ್ಠ. ಅದು ಮಾಡೋದು ಶ್ರೇಷ್ಠ. ಮನು ಅಂತಾನೆ. ಏನ ಬ್ರಾಹ್ಮಣೇಶು ಬ್ರಾಹ್ಮಣ ಏನಿಲ್ಲ ವಿದ್ವತ್ಸು ವಿದ್ಯಾವಂತರಿರ್ಬೇಕು. ಹೌದಲ್ಲ? ವಿದ್ಯೆ ಇರಬೇಕು. ವಿದ್ಯೆ ಯಾವುದು? ಧರ್ಮವಿದ್ಯೆ, ನೀತಿ ವಿದ್ಯೆ, ಆತ್ಮವಿದ್ಯೆ. ಇವು ಎದುರಾಗಲೇ ಒಂದು ವಿದ್ಯೆ ಪ್ರವೀಣ ಇರಬೇಕು. ಧರ್ಮ ವಿದ್ಯಾದಾಗ ಇರಬೇಕು, ನೀತಿ ವಿದ್ಯೆ ಇರಬೇಕು, ಬ್ರಹ್ಮ ವಿದ್ಯೆ ಇರಬೇಕು. ಈ ಬ್ರಾಹ್ಮಣರೆಲ್ಲ ಬ್ರಹ್ಮ ವಿದ್ಯೆ ಪ್ರಶ್ನೆ ಇಲ್ಲ. ಈಗ ಧರ್ಮವಿದ್ಯೆ ಆಮೇಲೆ ನೀತಿ ವಿದ್ಯೆ. ಯಾವ ಕರ್ಮಗಳನ್ನು ಯಾವ ರೀತಿಯಾಗಿ ವೇದಗಳಿಗೆ ಹೇಳ್ಯದೆ ಆ ಪ್ರಕಾರವಾಗಿ ಆಯಾಯ ಫಲಕ್ಕೆ ಆಯಾ ಕರ್ಮಗಳನ್ನು ಮಾಡ್ತಕ್ಕಂಥವ್ರು ಅವರು ಇರಬೇಕು. ಅವ ಬರೀ ಬ್ರಾಹ್ಮಣೆಲ್ಲ ಚೆನ್ನಾಗಿ ಹಾಕ್ಕೊಂಡ್ರೆ ಅಲ್ಲ, ಇವು ಇರಬೇಕು ಅಂತಾರೆ ಅವರು. ಬ್ರಾಹ್ಮಣೇಶು ಅವ್ರಿಗೇನಪ್ಪ ಇರಬೇಕು.
ವಿದ್ವಾಂಸೋ ವಿದ್ವಸ್ಸು ಕೃತಬುದ್ಧಯ. ವಿದ್ವಾನ್ ಅದಾನ, ಕೆಲಸ ಮಾಡಂಗಿಲ್ಲ. ವಾನ್ ಅಂತ ಗೊತ್ತಿದ್ದಾರೆ ನಿಮಗೆ? ವಾನ್ 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 ಅಂದ್ರೆ ಸರಿ, ಅಂತೆ, ಅದರಂತೆ, ಅವರಂತೆ ವಾನ್ ಅಂತೇಳಿ. ಹಳ್ಳ್ಯಾಗ ವಾನ್ ಅಂತ. ಅಲ್ಲವರು ಅದರಂತೆ ಇರ್ತಾರೆ. ಹಾಗೆ ವಿದ್ವಾನ್ ಅದಾನ ಆ ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ ಹಂಗೆ ಕಾಣ್ತಾನೆ, ಮಾಡ್ತಾನ ಎಲ್ಲ. ಕೃತಬುದ್ಧಯ, ಅದನ್ನು ಮಾಡೋನಿರಬೇಕು, ತಿಳಿಯೋನಿರಬೇಕು. ಓದಿ ಕೆಟ್ಟ ಕೂಚಿ ಭಟ್ಟ ಹಳೆ ಹೇಳ್ತಾರೆ, ಓದಿ ಕೆಟ್ಟ ಕೂಚಿ ಭಟ್ಟ. ಬರೀ ಓದೇ ನಮ್ಮ ಕೃತಬುದ್ಧಯ ಇಲ್ಲವ. ಅದಕ್ಕೆ ಎಂತಪ್ಪ, ಅವನು ಕೃತಬುದ್ಧಯ. ಮಾಡಬೇಕು ಅನ್ನೋದಂತ ಇಚ್ಛೆ ಇರಬೇಕು. ಕೃತಬುದ್ಧಿ ಇರಬೇಕು, ಮಾಡ್ಬೇಕನ್ನೋ ಬುದ್ಧಿ ಇರಬೇಕು. ಯಾಕೆ ಬುದ್ಧಿ ಭಾಳ ಮಂತ್ಯಕ್ಕದ, ಮಾಡಾಗನಿಲ್ಲ. ಅಡುಗೆ ಮಾಡೋ ಜ್ಞಾನ ಎಲ್ಲ ಅದ, ಕೆಟ್ಟ ಆಲಸಿ ಇತ್ತಂದ್ರೆ ಮಾಡಬೇಕಲ್ಲ. ಕೃತಬುದ್ಧಿಗಿಂತಲೂ ಕರ್ತಾರ ಶ್ರೇಷ್ಠ, ಮಾಡೋ ಶ್ರೇಷ್ಠ. ಭಾಳ ಹೇಳ್ತಾರೆ, ದೊಡ್ಡ ಭಾಳ ಅದ. ದಾನ ಮಾಡ್ಬೇಕು ಅನ್ನೋದು ಗೊತ್ತ, ಮಾಡಂಗಿಲ್ಲ ನಾವು. ದುಡ್ಡು ಇಲ್ಲ ಅಂತಲ್ಲ, ದಾನ ಮಾಡಿದ್ರೆ ಅದನ್ನು ಗೊತ್ತ, ಮಾಡಂಗಿಲ್ಲ. ಕರ್ತಾರ ಇರಬೇಕು. ಕೃತಬುದ್ಧಿ ಇದ್ದವ್ರು ನಡೆಯಂಗಿಲ್ಲ, ಕರ್ತಾರ ಇರಬೇಕು. ಯುದ್ಧದ ಸುದ್ದಿ ಎಲ್ಲ ಮಾತಾಡ್ತಾರೆ, ಮಾಡಬೇಕಲ್ಲ. ದಾನ ಸುದ್ದಿ ಎಲ್ಲ ಹೇಳ್ತಾರೆ, ಮಾಡಬೇಕಲ್ಲ. ಕರ್ತಾರ ಇರುವುದಿಲ್ಲ. ಕರ್ತೃಸು ಬ್ರಹ್ಮವಾದಿನಃ. ಮೋಕ್ಷದ ಬಗ್ಗೆ ಭಾಳ ಮಾತಾಡಿ, ಭಾಳ ಹೇಳಿ, ಭಾಳ ಕೇಳಿ, ಹೇಳಿ ಹಲ್ಲು ಅದು ಓದಿ ಪುಸ್ತಕ ಹರಿದು ಹೋಯ್ತು. ಬ್ರಹ್ಮಜ್ಞಾನ ಬ್ರಹ್ಮವಾದಿನಃ ಶ್ರೇಷ್ಠ ಅದಾರೆ. ನೀವು ಎಲ್ಲಿಗೆ ಬಂತಾನೆ ಹೇಳೋದು? ಇವೆಲ್ಲ ಬ್ರಾಹ್ಮಣರಿಗೆ ಹೊಂದಿಸಿ ಹೇಳಿದ್ರು ನೀವು. ಬ್ರಾಹ್ಮಣ ಅವನೇ ವಿದ್ವಾನ, ಅವನೇ ಕೃತಬುದ್ಧಯ, ಅವನೇ ಬ್ರಹ್ಮಜ್ಞಾನಿ. ಅದಕ್ಕೆ ಬೇರೆ ಒಂದು ಗ್ರಂಥದಾಗ ಹೇಳ್ತಾರೆ, ನೀವೊಂದು ಸ್ಪಷ್ಟ ಕದ್ದು ಮುಚ್ಚಿ ಯಾಕೆ ಮಾತಾಡ್ತೀರಿ? ಸೀದಾ ಮಾತಾಡಿ. ಬ್ರಾಹ್ಮಣಿಗೇನೇ ಬ್ರಹ್ಮಜ್ಞಾನ ಆಗ್ತದೆ ಅಂದ್ರಲ್ಲ, ಅಂದರೆ ಬ್ರಾಹ್ಮಣಿಗೇನೇ ಬ್ರಹ್ಮಜ್ಞಾನ ಆಗ್ತದೆ, ಅನ್ಯರಿಗೆ ಆಗುವುದಿಲ್ಲ. ಬ್ರಾಹ್ಮಣರು ಯಾರು? ಯಜನಂ ಯಾಜನಂ ಪಠನಂ ಪಾಠನಂ ದಾನಂ ಪ್ರತಿಗ್ರಹಣಂ. ಈತದ ಪರಮಾತ್ಮ ಹೇಳ, ಯಜ್ಞ ಮಾಡಬೇಕು, ಮಾಡಿಸಬೇಕು, ಓದಬೇಕು, ಓದಿಸಬೇಕು, ಕೊಡಬೇಕು, ತಗೋಬೇಕು. ಅಂದರೆ ಇದು ಯಾರು ಮಾಡೋಂಗಿಲ್ಲ ಅವರಿಗೆ ಬ್ರಹ್ಮಜ್ಞಾನ ಆಗಂಗಿಲ್ಲ. ಅವ್ರು ಬ್ರಾಹ್ಮಣ್ಯ ಅಲ್ಲ. ಕ್ಷತ್ರಿಯ ಯಜನ ಮಾಡ್ತಾನೆ, ಯಾಜನ ಮಾಡೋಂಗಿಲ್ಲ, ಅವ ಮಾಡ್ಸಂಗಿಲ್ಲ. ಅದನ್ನು ಮಾಡೋಂಗಿಲ್ಲ. ವೈಶ್ಯಂಕರ ಬರಂಗನೇ ಇಲ್ಲ, ಶೂದ್ರ ಸಂಬಂಧ ಇಲ್ಲ. ಈಗ ಯಾವಾಗ ಅಂದರೆ ಬ್ರಹ್ಮಜ್ಞಾನ ಅವರಿಗೆ ಆಗ್ತದೆ ಇಲ್ಲ. ಶೂದ್ರನಿಗೆ, ಕ್ಷತ್ರಿಯನಿಗೆ, ವೈಶ್ಯನಿಗೆ ಬ್ರಹ್ಮಜ್ಞಾನ ಆಗ್ತದಿಲ್ಲ ಅಂತ ಕೇಳಿದರೆ ಶಾಸ್ತ್ರದಾಗ ಹೇಳಿದ್ರು, ನೀನು ಹೇಳೋ ಮಾತಾ ಶಾಸ್ತ್ರಕ್ಕೆ ವಿರುದ್ಧ ಆಗ್ತದೆ. ಯಾಕೆ? ನಾವು ಬ್ರಾಹ್ಮಣ ಅಲ್ಲದವರು, ಇಲ್ಲದವರು, ಶೂದ್ರರು, ಬ್ರಹ್ಮಜ್ಞಾನಿಗಳು ಅಂತ ಶಾಸ್ತ್ರದಲ್ಲಿ ವೇದದಲ್ಲಿ ಹೇಳ. ಅವರ ಮಾತು ಸುಳ್ಳಿ. ಅದಕ್ಕೆ ಹೇಳ್ತಾರೇನಪ್ಪ ಅಂತ ಕೇಳಿದರೆ, ಒಂದು ವೇಳೆ ಬ್ರಾಹ್ಮಣಿಗೆ ಬ್ರಹ್ಮಜ್ಞಾನ ಆಗ್ತದೆ ಅಂದ್ರೆ ಅಜಾತಶತ್ರು, ಜನಕ ಇವರು ಬ್ರಾಹ್ಮಣರು ಅಲ್ಲ, ಕ್ಷತ್ರಿಯರವರು. ಬ್ರಹ್ಮವಾದಿನಃ
ಅವರಿಗೆ ಆಗ್ತದೆ, ಬ್ರಾಹ್ಮಣನಿಗೆ ಬ್ರಹ್ಮಜ್ಞಾನ ಆಗ್ತದೆ. ಬ್ರಾಹ್ಮಣ ಶಬ್ದಕ್ಕೆ ಯಜನಂ ಯಾಜನಂ ಪಠನಂ ಪಾಠನಂ ಪ್ರತಿಗ್ರಹಣಂ ಹೀಗೆ ಅರ್ಥ ಮಾಡಿದ್ರಿ ಅಂತ ಕೇಳಿದರೆ, ದಾನ ಕೊಡುವುದ ತೋಳು ಅಧಿಕಾರ ಕ್ಷತ್ರಿಯ ಅವ್ರಿಗೆ ಯಾರಿಗಿಲ್ಲ. ಯಜ್ಞ ಮಾಡುವ ಅಧಿಕಾರ, ಮಾಡಿಸೋ ಅಧಿಕಾರ ಅವರಿಗೆ ನೀವು ಕೊಟ್ಟಿಲ್ಲ. ಅಂದಮೇಲೆ ಕ್ಷತ್ರಿಯನು ಬ್ರಾಹ್ಮಣ ಅಲ್ಲ, ಅವರು ಅಜಾತ ಶತ್ರು. ಮತ್ತೇನಪ್ಪ ಅಂತ ಕೇಳಿದರೆ ಜನಕ ನಾವು ಬ್ರಹ್ಮಜ್ಞಾನಿ ಅಲ್ರಿ, ಬ್ರಹ್ಮಜ್ಞಾನಿ ಹೇಳುತ್ತಾ ಇರೋದ ನಾವು. ಯಾರು? ಜನಕ. ಯಾರಿಗೆ? ಶುಕನಿಗೆ. ಇದಂಥ ಪಂಚಾಯ್ತಿ ರೀ. ಬ್ರಾಹ್ಮಣನಿಗೆ ಕ್ಷತ್ರಿಯನು ಉಪದೇಶ ಮಾಡ್ಯಾನ. ಮತ್ತು ಹೆಂಗಂತೀರಿ ಬ್ರಾಹ್ಮಣನೇ ಅಂದರೆ ಹೆಂಗಂತೀರಿ? ನೋಡ್ರಿ, ಅವರಿಬ್ಬರು ಬ್ರಾಹ್ಮಣ ಅಲ್ಲ, ಬ್ರಹ್ಮಜ್ಞಾನಿ ಹೌದಾ ಅಲ್ಲೋ? ಏನು ಮುಂದೆ ಕೇಳ್ತೀನಿ, ವಿದುರ ಬ್ರಹ್ಮಜ್ಞಾನಿ ಶೂದ್ರ ರೀ. ವಿದುರ ಶೂದ್ರ, ಬ್ರಹ್ಮಜ್ಞಾನಿ. ಅವನ ಮೇಲೆ ಇದ್ದಷ್ಟು ಪ್ರೇಮ ನಂಬರ್ 2 ಅರ್ಜುನ, ನಂಬರ್ 1 ವಿದುರ. ಪರಮಾತ್ಮನ ಪ್ರೀತಿಗೆ ಪಾತ್ರ ಆಗಿರ್ತಕ್ಕಂಥ ನಂಬರ್ 1 ಅಂದರೆ ವಿದುರ, ನಂಬರ್ 2 ಕೃಷ್ಣ. ಶೂದ್ರ. ಬ್ರಹ್ಮನಿಗೆ ಆಗ್ತದೆ ಬ್ರಹ್ಮಜ್ಞಾನ. ಹೆಂಗೆ ಹೇಳ್ತೀರಿ? ಆಗುವುದಿಲ್ಲ. ಯಜ್ಞೋಪವಿಯನ್ನು ಧಾರಣ ಮಾಡಿರ್ತಕ್ಕಂಥವನಿಗೆ ಆಗ್ತದೆ. ಕ್ಷತ್ರಿಯ ಧಾರಣ ಮಾಡಿದ್ದರು, ಅವ್ರಿಗೆ ಆಗ್ಯದ. ಹಿಂಗೆ ಅನುಭವ ನೀವು ಕ್ಷತ್ರಿಯರಿಗೆ ಯಜ್ಞೋಪವೀತದ ಆಗ್ಯದ ಅನುಭವ. ಈ ಯಜ್ಞೋಪವಿ ಇದ್ದವ್ರು ಸುದ್ದಿ ಹೇಳ್ತೇವೆ ಕೇಳಿ. ಗಾರ್ಗಿ, ಮೈತ್ರೇಯಿ ಹೆಣ್ಮಕ್ಳಿಗೆ ಅಧಿಕಾರನೇ ಇಲ್ಲ, ಯಜ್ಞೋಪವೀತನೇ ಇಲ್ಲ. ಈಗೀಗ ದಯಾನಂದ ಸರಸ್ವತಿ ಮಾಡ್ಯಾರ ಆರ್ಯ ಸಮಾಜದಾಗ 10 ಹೆಣ್ಮಕ್ಳಿಗೆ ಯಜ್ಞೋಪವೀತ ಇಲ್ಲ. ಅವ್ರು ಹೆಣ್ಮಕ್ಳಿಗೆ ಹೊರಗೆ ಇಟ್ಟವ್ರಿಗೆ ಅದಕ್ಕೂ ಕೆಲಸಕ್ಕೆ ಹೊರಂಗಿಲ್ಲ. ಆದರೆ ಅವರೇನಪ್ಪ ಅಂದರೆ ಗಾರ್ಗಿ, ಮೈತ್ರೇಯಿ, ಸುಲಭ ಇವರೆಲ್ಲರೂ ಕೂಡ ಬ್ರಹ್ಮಜ್ಞಾನ ಮಾಡ್ಕೊಂಡ ಬ್ರಹ್ಮಜ್ಞಾನಿಗಳಂತಾರೆ ಅವರಿಗೆ. ಅವರು ಬ್ರಾಹ್ಮಣರಲ್ಲ, ಅವರು ದ್ವಿಜಾತಿಯರೂ ಅಲ್ಲ. ದ್ವಿಜಾತಿ ಅಂದರೆ ಒಮ್ಮ ತಾಯಿ ತಂದೆಯಿಂದ ಒಮ್ಮ ಮಂತ್ರೋಪಸಿಂದ ಹುಟ್ಟಬೇಕಲ್ಲ. ದ್ವಿಜಾತಿಯರೇ ಅಲ್ಲ ಅವರು. ಹೆಣ್ಮಕ್ಳಿಗೆ ಕೆಲಸಕ್ಕೆ ಅವ್ರು ಹೊರಗಿಟ್ಟಾರೆ. ಮತ್ತು ಅವರು ಬ್ರಹ್ಮಜ್ಞಾನಿಗಳು, ಬ್ರಾಹ್ಮಣರಲ್ಲ, ದ್ವಿಜಾತಿನೂ ಅಲ್ಲ. ಅಂಥವರು ಕೂಡ ಬ್ರಹ್ಮಜ್ಞಾನವನ್ನು ಅವ್ರಿಗೆ ಉಪದೇಶ ಆಗ್ಯದಲ್ಲ. ನೀವು ಬ್ರಾಹ್ಮಣ ಅಂತ ಯಾಕಂತೀರಿ ಅವ್ರಂತಾರೆ ಅವರು. ಇನ್ನು ಕೆಲವೊಬ್ಬರಿಗೆ ನಾವು ಯಾವ ವರ್ಣದವ್ರನ್ನದೇ ಗೊತ್ತಿಲ್ಲ. ಅವರು ರೈಕು ಮೊದಲಾದವರಿಗೆ, ರೈಕುವನ್ನ ಯಾವ ಜಾತಿಯವನ್ನೇ ಗೊತ್ತಿಲ್ಲ ಅವನಿಗೆ. ಅವನಿಗೆ ಉಪದೇಶ ಆಗ್ಯದ ಭಾಗವತಾಗ. ರೈಕ್ವ ವರ್ಣಾಸಮರಹಿತ ಅಜ್ಞಾತ, ಅವನಿಗೆ ಗೊತ್ತಿಲ್ಲ ಯಾವುದು ಅತಿಕೊಂಡು. ಇವರು ಮನುಷ್ಯರದ ಬರ್ತಾ ಇನ್ನೊಬ್ಬ ಸುದ್ದಿ ಹೇಳ್ತಾರೆ, ರಾಕ್ಷಸರಿಗೆ ಬ್ರಹ್ಮಜ್ಞಾನ ಆಗಿದ್ರಿ. ಪ್ರಹ್ಲಾದ ರಾಕ್ಷಸ. ಅವರಪ್ಪ ಯಾರು? ನೀವು ಬ್ರಾಹ್ಮಣ ಅಂತೀರಲ್ರಿ. ಶೂದ್ರ, ರಾಕ್ಷಸಿಗೆ, ದ್ವಿಜಾತಿ ಇದ್ದ ಹೆಣ್ಮಕ್ಳಿಗೆ ಬ್ರಹ್ಮಜ್ಞಾನ ಆಗಿದಲ್ಲ. ನೀವು ಹೆಂಗೆ ಅಂತೀರಿ? ವ್ಯಾಸದ ಆ ಕಡೆ ಎಕಡೆ ಒಂದು ಕಡೆ ಹತ್ತಿರ್ತಾರೆ. ಯಾವ ಹತ್ತಿರಿ? ಅಪ್ಪ ಹೋದಾಗ ಏನು ಫರಕ್ಕಿತ್ತು, ಯಾರು ಒಬ್ಬರಿದ್ದು ಇವು ಏನೂ ಸಂಬಂಧ ಇಲ್ಲ. ಇದಕ್ಕೇನೂ ಸಂಬಂಧನೇ ಇಲ್ಲ. ಅಂಥವರಿಗೆ ಬ್ರಹ್ಮಜ್ಞಾನ ಪ್ರಹ್ಲಾದಗೆ ಅಂದಮೇಲೆ ಬ್ರಾಹ್ಮಣರಿಗೆ ಆಗುತ್ತದೆ ಎಂಬ ನಿಯಮವು ಎಲ್ಲಿ ಅದಕ್ಕೆ ಹೇಳ್ತಾರಪ್ಪ ಅಂತ ಕೇಳಿದರೆ ಆಗುವುದಿಲ್ಲ. ಅದಕ್ಕೆ ಹೇಳಿದ್ರು ಇವು ಜಗತ್ತಿನ ಸಂಬಂಧ ಹೆಂಗೆ ಅಂತ ಅದಕ್ಕೆ ಹೇಳ್ತಾರೆ. ಅದನ್ನೇ ಈಗ ಶಂಕರಾಚಾರ್ಯ ಹೇಳ್ತಾರೆ, ಜಂತೂನಾಂ ನರಜನ್ಮ ದುರ್ಲಭಂ.
ಜಗತ್ತಿನೊಳಗೆ ಎಲ್ಲಕ್ಕಿಂತ ದುರ್ಲಭ ಅಂತ ಕೇಳಿದರೆ ಅನೇಕ ವಸ್ತುಗಳು ದುರ್ಲಭ ಅದಾವ. ಅವರು ಮುಂದೆ ಹೇಳ್ತಾರೆ, ಜಂತು ಅಂದರೆ ಚರಿಸುವವರಲ್ಲಿ, ಚಲನವಲ ಮಾಡುವವರಲ್ಲಿ, ಅಥವಾ ಯಾವ ಜನ್ಮ ತೊಗೊಂಡವೋ ಅವೆಲ್ಲ ಜಂತು. ಅವು ಸ್ಥಾವರ ಇರಬಹುದು, ಜಂಗಮ ಇದೆ. ಪರಂತು ಸ್ಥಾವರಕ್ಕೆ ಉಪದೇಶ ಮಾಡೋ ಪ್ರಶ್ನೆ ಇಲ್ಲ. ಜಂತುದಾಗನೂ ಕೂಡ ಚಲ್ಲವಲ್ಲ ಮಾಡುವವರಲ್ಲಿ, ಹಿತ ಅಹಿತ ತಿಳಿಯುವುದರಲ್ಲಿ ಪ್ರಾಣಿಗಳು ಛಲ. ಶಂಕರಾಚಾರ್ಯ ಭಾಷೆಯಲ್ಲಿ ಬರೀತಾರೆ, ಹರಿತ ತೃಢಂ ದೃಷ್ಟ ಪಶವ ಆಗಚ್ಚಂತಿ, ದಂಡಂ ಪಾಣಿಂ ದೃಷ್ಟ ಪಶವ ನಿರ್ಗಚ್ಚಂತಿ. ಭಾಷೆದ ಬರೀತಾರೆ, ಹುಲ್ಲು ಹಿಡ್ಕೊಂಡ್ರೆ ಬರ್ತಾವೆ ದನ, ಹೌದಿಲ್ಲ? ಅಡ ಜ್ಞಾನದ ಅದಕ್ಕೆ ಬಡಗಿ ತೊಗೊಂಡ್ರ ಅಟ ಜ್ಞಾನ ಉಪವಾದ. ಹರಿತ ಪಾಣಿಂ ದೃಷ್ಟ ಆಗಚ್ಚಂತಿ ಪಶವ, ದಂಡ ಪಾಣಿಂ ದೃಷ್ಟ ನಿರ್ಗಚ್ಚಂತಿ. ಇದರ ಜ್ಞಾನ. ಈ ಜ್ಞಾನ ಎಲ್ಲ ವಿಶೇಷ ಜ್ಞಾನ. ಅದಕ್ಕೆ ಹೇಳ್ತಾರೆ ಅವರು, ಆ ಜ್ಞಾನ ಮನುಷ್ಯನಲ್ಲಿ ಅದವನ ಮತ್ತೊಂದರಲ್ಲಿ ಇಲ್ಲ. ಸಾಮಾನ್ಯ ಹಿತ ಅಹಿತ ಜ್ಞಾನ ಎಲ್ಲರಿಗೆ ಅದು ಪ್ರಾಣಿಗಳಿಗೆಲ್ಲ ನೋಡ್ತಾವೆ. ಆದರೆ ಈ ಎಲ್ಲರಲ್ಲಿ ನರಜನ್ಮ ದುರ್ಲಭಂ. ನರಜನ್ಮ ಬಹಳ ದುರ್ಲಭ. ನರ ಅಂದರೆ ನ ರಮತಿ ಇತಿ ನರ. ವಿಷಯಗಳಲ್ಲಿ ಯಾವ ಆಕರ್ಷಿತನಾಗುವುದಿಲ್ಲ ಅವನಿಗಂತ ನರ ಅಂತಾರೆ. ನರಧರ್ಮ ದುರ್ಲಭಂ. ಇವು ಜಗತ್ತಿನೊಳಗೆ ಕೆಲವೊಂದು ವಸ್ತುಗಳು ದುರ್ಲಭ ಅಂತ ಹೇಳ್ತಾರೆ. ಮನುಷ್ಯರು ಶಿವ ದುರ್ಲಭ. ಪುನರ್ವಿತ್ತಂ ಪುನರ್ಮಿತ್ರಂ ಪುನರ್ಭಾರ್ಯ ಪುನರ್ಮಹಿ ಏತತ್ ಸರ್ವಂ ಪುನಃ ಪುನಃ ನ ಶರೀರಂ ಪುನಃ ಪುನಃ. ದುರ್ಲಭ ಯಾಕಂದರೆ ಜಗತ್ತಿನೊಳಗೆ ದುಡ್ಡ, ಗೆಳೆಯರು, ಗಂಡ, ಹೆಂಡತಿ ಇವೆಲ್ಲ ಏತತ್ ಸರ್ವಂ ಪುನಃ ಪುನಃ ನ ಶರೀರಂ ಪುನಃ ಪುನಃ. ಮನುಷ್ಯ ಶರೀರ ಹುಟ್ಟಿ ಬರೋದೇನಪ್ಪ ಅಂತ ಕೇಳಿದರೆ ಭಾಳ ದುರ್ಲಭ. ಕೆಲವೊಂದು ವಸ್ತು ಜಗತ್ತಿನ ದುರ್ಲಭ ಅಂತಾರೆ, ಹೇಳ್ತಾರೆ ಅವರು. ಅಮೃತಂ ದುರ್ಲಭಂ ಮೃಣಂ, ತಕ್ರಂ ಶಕ್ರಶ್ಯ ದುರ್ಲಭಂ, ದುರ್ಲಭ ಸದೃಶಿ ಭಾರ್ಯ, ದುರ್ಲಭ ಸಜ್ಜನ ಪ್ರಿಯ. ಜಗತ್ತಿನೊಳಗೆ ಪ್ರಾಕೃತ ಮಿತ್ರ ಸಿಗುವುದು ದುರ್ಲಭ. ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ಸಿಗತಕ್ಕಂಥ, ಸ್ವಭಾವಕ್ಕೆ ಅನುಗುಣವಾಗಿ ಸಿಗತಕ್ಕಂಥ ಮಿತ್ರರು ಸಿಗುವುದಿಲ್ಲ. ಬಹಳ ಕಠಿಣ, ಮಿತ್ರರು ಸಿಗುವುದಿಲ್ಲ. ಇನ್ನು ಧನಕ್ಕಿಂತಲೂ ದುಡ್ಡಿಗಿಂತಲೂ ತಂದೆಯನ್ನು ಪ್ರೇಮ ಮಾಡ್ತಕ್ಕಂಥ ಮಕ್ಕಳು ಸಿಗುವುದು ಕಠಿಣ. ಅದಕ್ಕೆ ಹೇಳ್ತಾರೆ ಅವರು, ದುರ್ಲಭ ಪ್ರೇಮಕೃತ್ ಸ್ವತಃ. ನಮ್ಮ ಮಾತಿಗೆ ಸಂಕೇತಕ್ಕೆ ನಡೆಯುವ ಹೆಂಡತಿ ಸಿಗುವುದು ಭಾಳ ಕಠಿಣ. ಅದಲ್ಲ, ಕಣ್ಣು ಸನ್ನಿ ಮೇಲೆ ನಡೆಯವರು ಇರ್ತಾರೆ, ಬಾಯಿ ಸನ್ನಿ ಮೇಲೆ ನಡೆಯವರು ಇರ್ತಾರೆ, ಬಡಗಿ ಸನ್ನಿ ಮೇಲೆ ನಡೆಯವರು ಇರ್ತಾರೆ. ಥರ ಅವು ಸನ್ನಿ ಮೇಲೆ ಇರ್ತಾವೆ. ಹಾಗೆ ಸಿಗೋರು ಭಾಳ ಕಠಿಣ ಅಂತಾರೆ. ಎತ್ತುಗಳು ಬರೋ ಬಾಯಿಲಿ ಹಾರ ಅಂದ್ರೆ ತಿರುಗ್ತಾವೆ, ಬಾಲ ಮುರಿದ್ರು ತಿರುಗ್ತಾವೆ, ಬಾರ್ಕೋಲಿ ಹೊಡೆದ್ರು ತಿರುಗ್ತಿರ್ತಾವೆ. ಹಿಂಗೆ ದನದಂಗೆ ಇರ್ತಾವೆ, ಒಂದು ದನಗಳು ಇರ್ತಾವೆ. ಹಾಗೇನಪ್ಪ ಅಂದ್ರೆ ಸದೃಶಿ ಭಾರ್ಯ ಈ ದುರ್ಲಭ. ಶಾಸ್ತ್ರ ಹೇಳ್ತು ದುರ್ಲಭ. ಅದಕ್ಕೆ ಪ್ರಿಯವಾದ ಸಜ್ಜನರು ಸಿಗೋದು ಕಠಿಣ. ಸಜ್ಜನರು ಭಾಳ ಮಂದಿ ಅದಲ್ಲ, ನಮಗೆ ಪ್ರಿಯ ಇರಬೇಕಲ್ಲ, ನಮಗೆ ಪ್ರಿಯ ಇದ್ದವರು ಅದು ಸಿಗೋದು ಕಠಿಣ. ಅಂಥ ಸಜ್ಜನ ನಮಗೆ ಸಿಕ್ಕಿರೋದು ಭಾಳ ದೊಡ್ಡಲ್ಲ. ಅವೆಲ್ಲ ಇವು ದುರ್ಲಭ ವಸ್ತುಗಳದಾವ. ಅದಕ್ಕೆ ಅಂದ್ರೆ ಅವರು ಜಂತುವಿನ ಜೀವಿಸುವ ಪ್ರಾಣಿಗಳಲ್ಲಿ ನರಜನ್ಮವು, ನರ ಶರೀರವು ಇದು ಸಿಗುವುದು ದುರ್ಲಭ. ಅದಕ್ಕಿಂತ ಯಾವಾಗ ದೊಡ್ಡದು? ತಥೋ ಪುಂಸ್ತ್ವಂ. ಪುಂಸ್ತ ಅಂದರೆ ಪುರುಷ.
ಪುರುಷ ಅಂದ್ರೆ ಧೈರ್ಯ. ಬರೀ ಮೀಸಿ ಬಂದವ್ರು ಪುರುಷ ಅನ್ನಂಗಿಲ್ಲ. ಅವು ಜೊಂಡಿಗ್ಯಾಗೂ ಮೀಸಿ ಇರ್ತಾವೆ ನೋಡ್ರಿ, ಜೊಂಡಿಗೆ ಹುಳ ಅಂತಿರ್ತೀವಿ, ಇಟ್ಟದ್ದು ಮೀಸಿ ಇರ್ತಾವೆ. ಬರೀ ಮೀಸಿ ಇದ್ದವ್ರು ಪುರುಷ ಅಲ್ಲ. ಅದಕ್ಕೆ ಯಾರಿಗೆ ಧೈರ್ಯ ಅದ, ಖರೆ ಗಂಡು ಮಗಪ್ಪ, ಸುಳ್ಳು ಗಂಡು ಮಗನೂ ಇರ್ತಾರೆ. ಅವಾಗ ನೋಡಿ ಖರೆ ಗಂಡು ಮಗ. ಇವು ಉಳ್ಕಿವು ಅವನು 2 ಮಕ್ಕಳು ಹಡ್ದಂಗೆ ಅವನಿಗೆ ಅನ್ನಂಗಿಲ್ಲ. ಅವ ನೋಡಿ ಖರೆ ಗಂಡು ಮಗ ಅಂದ್ರೆ ಏನು? ಎಲ್ಲರೂ ಗಂಡಸೇ ಅದಾರ, ಗಂಡು ಮಗ ಭಾಳ ಕಡಿಮೆ. ಗಂಡಸರದ ಕರೆ ಗಂಡು ಮಗ ಇರ್ಬೇಕಲ್ಲ, ಗಂಡಸಿದ್ರೆ ಏನು ಮಾಡ್ತಾರೆ? ಅದಕ್ಕೆ ಉಪಯೋಗ ಇಲ್ಲ. ಅದಕ್ಕಂತಾರು ಪುರುಷತ್ವ ಭಾಳ ಭಾಳ ದೊಡ್ಡ. ಏನು ಝಾನ್ಸಿ ಲಕ್ಷ್ಮೀಬಾಯಿಗೆ, ಕಿತ್ತೂರು ಚೆನ್ನಮ್ಮ ಇವಕ್ಕೆ ಹೆಣ್ಮಗಳು ಅಂತೀರಿ. ಬರೀ ಆ ಕಡೆ ಯಾರೇ ಸಪ್ಪಳ ಆದ್ರೆ ಈ ಕಡೆ ಏಕೆ ಧ್ವನಿ ಮಾಡ್ಕೋತಾಳೆ, ಗಂಡಸರು ಅಂತೀರಿ. ಸುದ್ದಿ ಕೇಳಿನೇ ಮಾಡೋದರ ದೂರ ಉಳಿತು, ಸುದ್ದಿ ಕೇಳಿನೇ. ಗಂಡು ಮಗ ಅಂದ್ರೆ ಧೈರ್ಯ. ಅದೇನದ ಧೈರ್ಯಕ್ಕೆ ನಾವು ಗಂಡು ಮಗ ಅಂತೇವೆ. ಅದಕ್ಕಂದರೂ ಅದು ಎಲ್ಲರ ಸಿಗಂಗಿಲ್ಲ. ಅದಕ್ಕೆ ಹೆಣ್ಣುಮಗಳಂತ ಯಾಕಂದೀರಿ? ಸ್ವತಂತ್ರತೆಯೇ ಇಲ್ಲ. ನ ಸ್ತ್ರೀ ಸ್ವಾತಂತ್ರ್ಯ ಮರ್ಯಾತಿ, ನ ಸ್ತ್ರೀ ಸ್ವಾತಂತ್ರ್ಯ ಮರ್ಯಾತಿ. ಸ್ವತಂತ್ರತೆ ಇಲ್ಲ. ಎಲ್ಲಿ ಸ್ವತಂತ್ರತೆ ಅದ ನಾವು ಗಂಡು ಮಗ, ಎಲ್ಲಿ ಪಾರತಂತ್ರ್ಯ ಅದ ನಾವು ಹೆಣ್ಮಗ. ಏನು ಹೆಂಗಂದ್ರೆ ಕಣ್ಣಿಗೆ ಕಿವಿಗೆ ಬಾಯಿ ಪರತಂತ್ರ ಆಗಿರ್ಬಾರ್ದು. ಹಂಗ್ಯಾಕೆ ಮಾಡಿದೆವು? ಮಾಡಂಗಾಯ್ತು. ಅದೇ ಕೇಳಿದ್ರೆ ಕೇಳಂಗಾಯ್ತು, ಅಲ್ಯಾಕೆ ಬಾದು ಆದಂಗಾಯ್ತು. ಇವು ಹೆಣ್ಮಕ್ಳು ರೀ, ಗಂಡಸಲ್ಲಿ ಪಾರತಂತ್ರ. ಅದಕ್ಕೇ ಹೆಣ್ಮಕ್ಳು ಯಾಕೆ ಅಂದಾರಪ್ಪ ಅಂದ್ರೆ ಮಾತಾ ರಕ್ಷಿತ ಕುಮಾರೇ, ಆಮೇಲೆ ಯೌವನೇ ಪತಿ ರಕ್ಷಿತ, ಆಮೇಲೆ ಪುತ್ರಸ್ತು ಸ್ಥಾವಿರೇ ನಾಡಿ ನ ಸ್ತ್ರೀ ಸ್ವಾತಂತ್ರ್ಯ ಬರ್ತೈತಿ. ಅದಕ್ಕೆ ಸ್ವತಂತ್ರ ಇರೋಂಗಿಲ್ಲ. ಹೆಣ್ಮಗಳಿಗೆ ಏನಪ್ಪ ಅಂತ ಕೇಳಿ ತಾಯಿ ಕೈಯಾಗಿರಬೇಕು, ಗಂಡನ ಕೈಯಾಗಿರಬೇಕು, ಮುದುಕಾದ ಕೂಡಲೇ ಮಕ್ಕಳ ಕೈಯಾಗಿರಬೇಕು. ಸುಮ್ಕೊಂಡ್ರು ಹೋಗಬೇಡ, ಮುದುಕಾಗಿದ್ದು ಕಾಯಲ್ಲಿ ಮುರಿತ ಸುಮ್ಕೊಂಡ್ರು. ಹೀಗೆ ತಿರುಗಾಡ್ತಿ ಗೊತ್ತಾಗ ಸ್ವತಂತ್ರತೆ ಇಲ್ಲ. ಇವ ಮುದುಕ ಕಾಲು ಎಳ್ಕೋತ ಹಾಗೆ ಹೋಗ್ತಾನೆ, ತಿರುಗಾಡ್ತಾನೆ. ಬಜಾರು ತಿರುಗಾಡಿ ಬಂದಕ್ರೆ ಇವ ಜೀವ ಸಮಾಧಾನ ಅಲ್ರಿ. ಸ್ವತಂತ್ರ ಇದೆ, ಕೇಳಕ್ಕೆ ಹೇಳಕ್ಕೆ ಸ್ವಾತಂತ್ರ್ಯತೆ ಇಲ್ಲ ಅಂತ. ಅದಕ್ಕೆ ಯಾರಿಗೆ ಕೇಳುವಲ್ಲಿ ಹೇಳುವಲ್ಲಿ ಮಾಡುವಲ್ಲಿ ಸ್ವತಂತ್ರತೆ ಇಲ್ಲವೋ ಅದು ಹೆಣ್ಣು. ಅದಕ್ಕೆ ಅಕ್ಕ ಮಾದಿವೆ ಅಂದೇಳಲ್ಲ, ನಾನು ನೋಡೋಕೆ ಹೆಣ್ಣಿದ್ದೀನಿ, ಮಾಡೋಕೆ ಗಂಡಿದ್ದೀನಿ ಅಂದ. ನೋಡೋಕೆ ಹೆಣ್ಣು ಕಾಣ್ತೀನಿ, ಮಾಡೋಕೆ ಗಂಡಿದ್ದೀನಿ. ಅದು ಧೈರ್ಯಕ್ಕೆ ಗಂಡು ಮಗ ಅಂತ. ಧೈರ್ಯಕ್ಕೆ ಧೈರ್ಯ ಇಲ್ಲ ಗಂಡಸು ಹಿಂಸೆ. ಯಾಕೆ ಧೈರ್ಯ ಇಲ್ದವ್ರಿಗೆ ಇಲ್ಲಿ ನಡೆಯಂಗಿಲ್ಲ. ಧೀರೋ ಎಷ್ಟು ಘನತಿ ಸೋ ಅರ್ಹತಿ ಭೋಕ್ತು ವಿಮುಕ್ತಿ ಶ್ರೀಯ ಕಶ್ಚಿತ್ ಧೀರ ಪ್ರತ್ಯೇಗಾತ್ಮಾನ ಮೈಕ್ಷ. ಗಂಡಸಂತ ಯಾರಿಗೆ ಅಂತಾರೆ? ಧೀರ. ಏನು? ಎಲ್ಲವನ್ನು ತ್ಯಾಗ ಮಾಡಲಿಕ್ಕೆ, ಎಲ್ಲದರ ಮೇಲೆ ಮಮತೆ ಬಿಡಲಿಕ್ಕೆ. ಇದು ಧೈರ್ಯ ಬೇಕಾದ್ರೆ ಬಿಡಕ್ಕೆ ಬರ್ಬೇಕಲ್ಲ. ಕಣ್ಣು ಹಾಕಿವ ಎಲ್ಲ ಮಮತೆ ಬಿಡಬೇಕು, ದೇಹದ ಬಿಡಬೇಕು. ಮನುಷ್ಯನ ಜೊತೆಗೆ ಕಚ್ಚಾಡೋಕ್ಕೆ ಶಕ್ತಿ ಇರಬೇಕು. ಎಂತೆಂಥವ್ರು ಮಂದಿಗೆ ಸೋಲಿಸ್ತಾರೆ, ಮಂದಿಗೆ ಸೋಲಿಸ್ದವ ಮನಸ್ಸು ಸೋಲಿಸ್ತವೆ. ಹೆಂಗದ್ರಿ? ಇವ ಎಲ್ಲರಿಗೂ ಸೋಲಿಸ್ಯಾನ, ಮನಸ್ಸು ಇವನಿಗೆ ಸೋಲಿಸ್ತವೆ. ಈ ಮನಸ್ಸಿಗೆ ಗೆದ್ದವ ಅವ ಧೀರ. ಕಶ್ಚಿತ್ ಧೀರ ಪ್ರತ್ಯೇಗಾತ್ಮನ ಮನುಷ್ಯ. ಧೀರೋ ಎಷ್ಟು ಘನತಿ ಸೋ ಅರ್ಹತಿ ಭೋಕ್ತು ವಿಮುಕ್ತಿ ಶ್ರೇಯ. ಇವೆಲ್ಲವನ್ನು ಧೀರತನ ಇದ್ದವ್ರು ಏನಪ್ಪ ಅಂದ್ರೆ ಇರ್ತಾರೆ. ಯಾರು ಧೀರ ಇಲ್ಲ ಅವರು ಚೊಣ್ಣೆ ಉಳ್ಳಿ ಶೀರಿ ಉಳ್ಳಿ ಮ್ಯಾಲಿನ ರೇಷವಾದ ಕೆಳಗೆ. ಧೀರ ಇಲ್ಲ ಅವೆಲ್ಲ ಹೆಣ್ಮಕ್ಳೇ. ಕೆಲವರು ಮೀಸಿ ಹೆಣ್ಮಕ್ಳು ಇರ್ತಾವೆ, ಕೆಲವು ಮೀಸಿ ಇದ್ದು ಹೆಣ್ಮಕ್ಳು ಇರ್ತಾವೆ.
ಮೀಸೆಯನ್ನು ಗಂಡು ಮಗನ ಹೆಣ್ಮಗಳಿಗೆ ಏನದು ಅಲ್ಲ. ಅದಕ್ಕೆ ಹೇಳಿದ್ರೆ ಏನಪ್ಪ ಅಂತ ಕೇಳಿದ್ರೆ ಇಲ್ಲೇನಂತಾರೆ ಅಂದ್ರೆ ಅಂಥ ಮನುಷ್ಯ ದುರ್ಲಭಂ. ಅದಕ್ಕೆ ಪುಂಸ ಸ್ವಾತಂತ್ರ್ಯ, ಹೆಣ್ಮಗಳು ಪರತಂತ್ರ, ಇಲ್ಲಿ ಸ್ವತಂತ್ರ ಪುಂಸ. ತಥೋ ವಿಪ್ರತ, ಆಮೇಲೆ ಬ್ರಾಹ್ಮಣತ್ವ ಅಂದರೆ ಜನ್ಮನ ಜಾಯತೆ ಶೂದ್ರ ಸಂಸ್ಕಾರಾತ್ ದ್ವಿಜೇ ಉಚ್ಯತೆ ವೇದಾಧ್ಯಯನಾತ್ ಭವೇತ್ ವಿಪ್ರ ಬ್ರಹ್ಮ ಜಾನಾತಿ ಇತಿ ಬ್ರಹ್ಮ. ಎಲ್ಲರೂ ಹುಟ್ಟುವಾಗ ಶೂದ್ರರಾಗಿಯೇ ಹುಟ್ಟುತ್ತಾರೆ. ಜನ್ಮನ ಜಾಯತೆ ವಿಪ್ರ ಅಂದರೆ ಯಾರು? ತಥೋ ವಿಪ್ರತ ಹೇಳಿದ್ರೆ ಮೊದಲ ಗಣಮಗ ಆದ ಅಂದ್ರೆ ಮುಂದೆ ವಿಪ್ರತ. ವಿಪ್ರತ ಅಂದ್ರೇನು? ಅದಕ್ಕೆ ಹೇಳ್ತಾರೆ ಅವರು ವೇದಾಧ್ಯಯನಾತ್ ಭವೇತ್ ವಿಪ್ರ. ವೇದಗಳನ್ನು ಸಮಸ್ತ ಅವರವರ ಶಾಖೆಗೆ ಅನುಕೂಲವಾದ ವೇದಗಳನ್ನು, ಎಲ್ಲರೂ ಎಲ್ಲ ವೇದ ಓದಂಗಿಲ್ಲ. ಯಜುರ್ವೇದಿ, ಕೃಷ್ಣ ಯಜುರ್ವೇದಿ, ಋಗ್ವೇದಿ ಅಂತ ಅದಾವ. ಅವರವರ ಶಾಖೆ ಅನುಗುಣ ಸಮಸ್ತ ಆ ವೇದಗಳನ್ನು ಅಧ್ಯಯನ ಮಾಡಬೇಕು. ಅವನು ಹೇಳಿದಂಥ ಸಮಸ್ತ ಕಾರ್ಯಗಳಿಗೆ ಕೃತಕಾರ್ಯನಾಗಿರಬೇಕು. ಮಾಡಬೇಕು, ಅವನು ಓದೋದೆಲ್ಲ ಮಾಡಬೇಕು. ಅಂಥವನಿಗೇನಪ್ಪ ಅಂತಂದ್ರೆ ವಿಪ್ರ ಅಂತ ಕೇಳ್ತಾರೆ. ಕರ್ಮಗಳಲ್ಲಿ ಉಪಾಸನೆಯಲ್ಲಿ ವಿಶೇಷವಾಗಿ ಪರಿಣತಿ ಹೊಂದಿದವನು ವಿಪ್ರ. ಪರಿಣತಿ ವಿಶೇಷವಾಗಿ ಇದರಲ್ಲಿ ವೇದಗಳ ಕರ್ಮಗಳಲ್ಲಿ ಉಪಾಸನೆಯಲ್ಲಿ ಯಾವ ಏನಪ್ಪ ಅಂದ್ರೆ ವಿಶೇಷವಾದ ಅವನಿಗೆ ಪರಿಣತಿ ಹೊಂದ್ಯಾನ ಅವನಿಗೆ ವಿಪ್ರ ಅಂತ ಕರೀತಾರೆ. ಅದಕ್ಕೆ ಹೇಳಿದರೆ ಅವರು ಬರೀ ಎಲ್ಲರೇನಪ್ಪ ಅಂತ ಕೇಳಿದ್ರೆ ಅವ ಮನುಷ್ಯ ಏನಪ್ಪ ಅಂದ್ರೆ ಬರೀ ಮನುಷ್ಯ ಅಲ್ಲ, ವಿಪ್ರನಾಗಬೇಕು. ಸಮಸ್ತ ವಿಪ್ರನಾಗಬೇಕು, ತಿಳಿಬೇಕು, ಎಲ್ಲ ಓದಿರಬೇಕು. ಆಯ್ತೇನು? ಇಲ್ಲ ತಸ್ಮಾದ್ ವೈದಿಕ ಧರ್ಮ ಮಾರ್ಗ ಪರತ. ಯಾವ ಏನು ಓದ್ಯಾನ ಹಂಗೆ ಅವನು ಮುಂದೆ ಮಾಡಬೇಕು. ಹಾಗೆ ಇಂಜಿನಿಯರ್ ಕಲ್ತು ಗಳೆ ಹೊಡ್ಯಾಕತ್ತ, ಡಾಕ್ಟ್ರ್ ಆಯ್ತು ಕಸ ತೆಗಿಯಕತ್ತ, ಏನು ಮಾಡೋಕ್ಕಲ್ಲ. ಎಲ್ಲ ನನಗೆಲ್ಲ ಬರ್ತದೆ, ಏನು ಮಾಡ್ತೀವಿ? ಕಸ ತೆಗಿತೀನಿ. ಮಾರ್ಗಪರತ ಅಂದ್ರೆ ವೇದಗಳನ್ನು ಏನು ತಿಳ್ಕೊಂಡೆ ವಿಪ್ರ. ಆಮೇಲೆ ಏನಪ್ಪ ಅಂತ ಆ ಮಾರ್ಗದಲ್ಲಿ ವೈದಿಕ ಧರ್ಮ ಮಾರ್ಗ ಪರಾಯಣನಾಗಿರಬೇಕು. ಮತ್ತು ಹೇಳಬೇಕು ವಿದ್ವತ್ವ. ಮನುಷ್ಯನಿಗೆ ವಿದ್ವತ್ವ ಇರಬೇಕು. ವಿದ್ವತ್ವ ಅಂದರೆ ಏನು? ವಿದ್ಯಾವಾನ್ ವಿದ್ವತ್ವ. ಅದ ವಿದ್ಯಾವಾನ್ ವಿದ್ವತ್ ಅಂತ ಯಾಕೆ ಬರೆದರು? ಹೇಳ್ಯಾರ ಮ್ಯಾಲೆ ಎಲ್ಲ ಹೇಳ್ಯಾರ, ವಿಪ್ರತ ಹೇಳ್ಯಾರ, ಮತ್ತೆ ಯಾಕೆ ಬರೆದು ವಿದ್ವತ್ ಅಂತ ಕೇಳಿದರೆ ಅವನಿಗೆ ವಿದ್ವತ್ ಅರ್ಥ ಏನು ಅಂತ ಕೇಳಿದರೆ ವಿದ್ವತ್ತಂ ಅಸ್ಮಾತ್ ಪರಂ. ಅವು ಹಿಂದಿನಕ್ಕಿಂತಲೂ ವಿದ್ವತ್ತ ಅವನಿಗೆ ಇರಬೇಕು. ಈ ಒತ್ ಅನ್ನತಕ್ಕಂಥ ಧಾತು ಏನು ಹೇಳ್ತದೆ? ಕೂಡಿಕೊಂಡಿರು ಅಂತ ಹೇಳ್ತದೆ. ಧನವಂತ, ವಿದ್ಯಾವಂತ ಅಂತ ನೋಡ್ರಿ. ಹಾಗೆ ಇಲ್ಲಿ ವಿದ್ಯೆಯಿಂದ ಕೂಡಿಕೊಂಡಿರ್ಬೇಕು ಏನಂದ್ರೆ ಅದನ್ನು ಬಳಸಬೇಕು. ಧನವಂತ ಅಂತ ನೀವು ಯಾರಿಗೆ ಅಂತೀರಿ? ಬ್ಯಾಂಕ್ನ ರೊಕ್ಕ ಇಟ್ಟರೆ ಧನವಂತ ಅನ್ನಂಗಿಲ್ಲ. ಅದನ್ನು ಬಳಸ್ತಿರ್ಬೇಕು, ಅದನ್ನು ಕಳಿಸ್ತಿರ್ಬೇಕು, ಬಳಸ್ತಿರ್ಬೇಕು. ಏನಪ್ಪ ಅಂತ ಕೇಳಿದರೆ ಅವನಿಗೆ ಏನಪ್ಪ ಅಂದ್ರೆ ಧನವಂತ ಅಂತ ಕರಿತೇವೆ. ಬರೀ ಇತ್ತು ಅಂದರೆ ಏನು ಉಪಯೋಗ ಬೆಳೆಯಂಗಿಲ್ಲ. ಅವನಿಗೆ ಬ್ಯಾಂಕ್ನಾಗ ಇಟ್ಟರು ಅದನ್ನು ಬೆಳೆಸಬೇಕು, ಬಡ್ಡಿ ಬಳಸ್ತಾನೆ, ಕೊಡ್ತಾನೆ, ತೆಗಿತಾನೆ, ಮಾಡ್ತಾನೆ. ಹಂಗೆ ವಿದ್ಯಾವಾನ್ ಅದೇ ವಾನ್ ಅದನ್ನು ವಿದ್ವತ್ವಾಗಬೇಕು.
ಅಂದರೆ ವಾನ್ ಬೇರೆ ತ್ವ ಬೇರೆ. ಅದನ್ನು ಬಳಸ್ತಕ್ಕಂಥದ್ದಿತ್ತು ಅಂದರೆ ಅವನಿಗೇನಂತಾರೆ ವಿದ್ವತ್ವ. ಅಸ್ಮಾತ್ ವಿದ್ವತ್ವಂ ಅಸ್ಮಾತ್ ಪರಂ ವಿದ್ವತ್ವ. ಕರ್ಮಗಳನ್ನು ಮಾಡುವುದರಲ್ಲಿ ಇಷ್ಟು ನಿಷ್ಣಾತನಾಗಿರಬೇಕು. ಹೇಳ್ತೇನೆ ರೀ, ಬಹಳ ತಿಳ್ಕೊಳ್ಳೋದು ಸ್ವಲ್ಪ ಹೆಚ್ಚು ನಡೀತದೆ. ಕರ್ಮದಾಗ ಹೆಚ್ಚು ಕಡಿಮೆ ಆದರೆ ನಡೆಯೋಂಗಿಲ್ಲ, ಭಾಳ ಸಮಸ್ಯೆಗಳು. ತಿಳ್ಕೊಳ್ಳೋದು 2 ಶಬ್ದ ಹೆಚ್ಚಿಗೆ ಪಚ್ಚಿಗೆ ಹೇಳಿ ಕಮ್ಮಿ ಹೇಳಿ ನಡೀತದೆ. ಮಾಡೋದ್ರಾಗ ಹೆಚ್ಚು ಕಡಿಮೆ ಮಾಡೋಕ್ಕೆ ಬರೋಂಗಿಲ್ಲ, ಅದು ಭಾಳ ಕಠಿಣ ಇರ್ತದೆ. ಯಾವಾಗ ಏನು ಪುಣ್ಯ ಕೊಡ್ಬೇಕಾದ್ರೆ ಎಣ್ಣೆ ಕಾಯಬೇಕು, ಜೀರಿಗೆ ಹಾಕಬೇಕು, ಆಮೇಲೆ ಏನು ಹಾಕಿ ಉಳ್ಳಾಗಡ್ಡೆ ಹಾಕೋದು ಎಲ್ಲ ಹಾಕಬೇಕು. ಭಾಳ ಮಂದಿ ಒಗ್ಗರಣೆ ಕೊಡುವಾಗ ಉಳ್ಳಾಗಡ್ಡೆ ಹಾಕಿ ಮೆಣಸಿನ್ಕಾಯಿ ಹಾಕ್ತಾರೆ, ಹಸಿ ಮೆಣಸಿನ್ಕಾಯಿ ಬುದ್ಧಿಗೇಡಿ ಹಾಕೋದದ. ಮೊದಲು ಮೆಣಸಿನ್ಕಾಯಿಗೆ ಹಾಕಿ ಬೆಳಗಾದ ಬೆಳಕು ಉಳ್ಳಾಗಡ್ಡೆ ಹಾಕಬೇಕು. ಉಳ್ಳಾಗಡ್ಡೆ ಹಾಕಿದ್ರೆ ಮೆಣಸಿನ್ಕಾಯಿ ಹಾಕಿದ್ರೆ ಬೆಳಗ್ಗೆ ಆಗಂಗನೇ ಇಲ್ಲ. ಇದು ವಿದ್ವತ್ವದ. ಇದು ತಿಳಿದದೆಲ್ಲ ಕರೆ. ಉಳ್ಳಾಗಡ್ಡೆ ಹಾಕ್ರಿ, ಮೆಣಸಿನ್ಕಾಯಿ ಹಾಕ್ರಿ, ಜೀರಿಗೆ ಹಾಕ್ರಿ, ವಿದ್ವತ್ವ ಇಲ್ಲ. ಇದು ಮುಖ್ಯ ಅಂತ ನಾವು ಶಾಸ್ತ್ರದ ಏನಂದರು ಅಂತ ಕೇಳಿದರೆ ವಿದ್ವತ್ ಅಸ್ಮಾತ್ ಪರಂ. ಮುಂದೆ ಆತ್ಮಾನಾತ್ಮ ವಿವೇಚನಂ. ಇಟ್ಟೆಲ್ಲ ಆಯಿತು, ಅಡುಗೆ ತಯಾರಾಯಿತು, ಆಗಿಡ್ರಿ, ಚಲೋ ಆಗ್ಯದ ಕೆಟ್ಟಾಗ್ಯದ ವಿವೇಚನೆ ಗೊತ್ತಾಗ್ತದೆ. ಇಟ್ಟು ಆದ ಬಳಿಕ ವಿವೇಚನೆ ಮಾಡೋಕ್ಕೆ ಬರ್ತದೆ, ಹೌದಲ್ಲ? ಚಲೋ ಕೆಟ್ಟ ನಿರ್ಣಯ ಮಾಡಿ ಬುದ್ಧಿ ಇರಬೇಕಲ್ಲ. ಮೊದಲ ಬುದ್ಧಿನೇ ಇಲ್ಲಾಂದರೆ ಏನಿದು ಎಮ್ಮೆ ಮೊಸರು ಕುಡ್ದಂಗೆ ಕುಡಿತಾನ. ಆದರೆ ಯಾವ ಸಾಮಾನು ಅದ ಮೊಸರಾಗ ಏನು ಗೊತ್ತದ? ಅದಕ್ಕೇನು ಗೊತ್ತಿಲ್ಲ. ಹಾಗೆ ಎಲ್ಲಿ ತನಕ ಮನುಷ್ಯನಿಗೆ ವಿದ್ವತ್ತು ಬರೋಂಗಿಲ್ಲ, ಅವಾಗ ಏನಪ್ಪ ಅಂತ ಕೇಳಿ ಆತ್ಮ ಅನಾತ್ಮ ವಿಚಾರ ಮಾಡೋಕ್ಕೆ ಬರೋಂಗಿಲ್ಲ. ಆತ್ಮ ಅನಾತ್ಮ ವಿವೇಚನ. ಆವಾಗ ಆತ್ಮ ಯಾವುದು, ಅನಾತ್ಮ ಯಾವುದು, ಅರಿವು ಯಾವುದು, ಅರಿಸಿಕೊಳ್ಳೋದು ಯಾವುದು ವಿವೇಚನೆ ಮಾಡ್ತಾನೆ. ಅದು ಮಾಡ್ಕೋತ ಹೊಸ್ದಾಗಿ ಅಡುಗೆ ಮಾಡಿ ಹೆಚ್ಚು ಕಡಿಮೆ ಹಾಕಿದ್ರೆ ಮಾಡ್ಕೋತ ನಂಬರ್ 1 ಸ್ವಾನುಭವ. ಯಾಕೆ ಅವಾಗ ಅನುಭವ. ಆತ್ಮ ಅನಾತ್ಮ ಅರಿಸ್ಕೊಳ್ಳೋದು ಆಯ್ತು ಅರೆ ಅವನ ಅರಿಸ್ಕೊಳ್ಳೋದು ನಾ ಅಲ್ಲ ಅಂತ ಅನುಭವ ಬರ್ತದೆ ಅವನಿಗೆ. ಏನು? ಸತ್ತು ಚಿತ್ತು ಆನಂದ ಸ್ವನುಭವೋ. ಅನುಭವ ಬಂತು, ಕಣ್ಣು ಮುಚ್ಚಿ ಅಡುಗೆ ಮಾಡ್ತಾನೆ ನೋಡಿ. ಕಣ್ಣು ಮುಚ್ಚಿ ಅಡುಗೆ ಮಾಡ್ತಾನೆ ಅಂತ ಪ್ರಾಕ್ಟೀಸ್ ಆಗಿರ್ತದೆ. ಅಲ್ಲಿ ಬೋರ್ಡ ನೋಡಿ ಬರೋದು ಬೇರೆ, ಇಲ್ಲಿ ಆಗಿತ್ತು ಅಂದ್ರೆ ಬೋರ್ಡ್ ನೋಡಿ ಬರೋದು ಬೇರೆ, ಇಲ್ಲಿ ಸ್ವನುಭವ. ಹೌದಾದ್ರೆ ಬರೀತಾನಲ್ಲ, ಇದು ಅನುಭವ. ಅಲ್ಲಿ ನೋಡಿ ಬರೋದಲ್ಲ, ಇಲ್ಲಿ ನೋಡಿ ಬರೀದು, ಇದು ಅನುಭವ ಅಂತ. ಅದಕ್ಕಂತಾರೆ ಅವರು ಇಟ್ಟು ಆಯಿತು ಅಂತ ಕೇಳಿದರೆ ಏನಾಗ್ತದೆ? ಸ್ವನುಭವ. ನಾನು ಬ್ರಹ್ಮ. ಪ್ರಾಕ್ಟೀಸ್ ಮಾಡ್ತಾನ, ಚಿಂತನೆ ಮಾಡ್ತಾನ, ಮನನ ಮಾಡ್ತಾನ, ಅವನಿಗೆ ಆ ಬ್ರಹ್ಮ ಅನುಭವ ಆಗ್ತದೆ. ಅವಾಗ ಏನಾಗ್ತಾನೆ? ಬ್ರಹ್ಮಾತ್ಮನ ಸಂಸ್ಥಿತಿ. ಈಗ ರನ್ನಿಂಗ್ ಮಾಡ್ತಾರಲ್ರಿ, ರನ್ನಿಂಗ್ ಅಂತ ಮಾಡ್ತಾರೆ, 100 2 ಓಡ್ತಾನೆ. ಎದ್ದಾಗ ಎಲ್ಲಿದ್ರೆ ಅಲ್ಲಿ ಹೋಗಿ ನಿಂತ್ಕೊಳ್ತಾನೆ. ಇನ್ನು ಹಂಗೆ ಮುಂದೆ ಓಡ್ತಾನೆ ರೀ. ಇಲ್ಲ ನೀವು ಒಂದು ಹೇಳ್ತಾರೆ, ಅಲ್ಲಿ ತಕ್ಕ ಹೋಗಿ ಮುಗಿಸಿ 100 ಮೀಟರ್ ಓಡೋಗಿ ನಿಂತಿರ್ತಾನೆ, ಮುಂದೆ ಓಡಂಗಿಲ್ಲ. ಇವನು ಹಿಂಗೆ ಆತ್ಮ ಅನಾತ್ಮ ಅನೇತ್ಯ ಓಡಿ ನಿಂತು ಬಿಡ್ತಾನೆ. ಎಲ್ಲಿ? ಅಹಂ ಬ್ರಹ್ಮಾಸ್ಮಿ. ಬ್ರಹ್ಮಾತ್ಮನ ಸಂಸ್ಥಿತಿ. ಆ ಬ್ರಹ್ಮದಲ್ಲಿ ಹೋಗಿನಪ್ಪ ಅಂತ ಕೇಳಿ ನಿಂತು ಬಿಡ್ತಾನೆ. ಇದಕ್ಕೆ ಏನಂತಾನೆ? ಮುಕ್ತಿ ಅಂತಾರೆ. ಇದಕ್ಕೆ ಹೇಳಿದ್ರು ಮುಕ್ತಿ. ಇದಕ್ಕೇನಂತಾರೆ? ಮುಕ್ತಿ ಅಂತ. ಭಾಳ ಚಲೋ ಹೇಳಿದ್ರಿ. ನಮ್ಗೆ ಇಟ್ಕೊಡ್ರಿ ಅಂದ. ಶತಕೋಟಿ ಪುಣ್ಯರ್ವಿನ ಅದು ಹಂಗೆ ಸಿಗಂಗಿಲ್ಲ. ಅದು ಹೇಳ್ತಾರೆ ಅವರು. ಶತಕೋಟಿ ಪುಣ್ಯರ್ವಿನ ಶತಕೋಟಿ ಜನ್ಮ ಸುಕೃತೈ ಪುಣ್ಯರ್ವಿನ
ನ ಲಭ್ಯತೆ. ಈ ಸುಕೃತ ಪುಣ್ಯ ಯಾಕಂದರೆ ಹಿಂಗೆ ಯಾಕೆ ಸುಕೃತ ಬೇರೆ ಪುಣ್ಯ ಬೇರೆ ಏನು? ಅಲ್ಲಿ ಸುಕೃತದಿಂದ ಜನ್ಯವಾದದ್ದು ಪುಣ್ಯ. ಸುಕೃತ ಒಳ್ಳೆಯ ಕರ್ಮಗಳು, ನಿತ್ಯ ನೈಮಿತ್ತಿಕ ಕರ್ಮಗಳು, ಇದು ಸುಕೃತ ಅಂದ್ರೆ. ನಾವು ಆಮೇಲೆ ಸುಕೃತ ಪುಣ್ಯ ಅಂತ ಮಾಡ್ತೇವೆ. ಇಲ್ಲ, ಸುಕೃತೈ ಪುಣ್ಯೈ ದಿನಾನುಲಭ್ಯತೆ. ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಫಲಾಪೇಕ್ಷೆ ಇಲ್ಲದೆ ಶತಕೋಟಿ 100 ಕೋಟಿ ಜನ್ಮದ ಹಿಂಗೆ ಮಾಡ್ಕೋತ ಫಲಾಪೇಕ್ಷೆ ಇಲ್ಲದೆ ವರ್ಣಾಶ್ರಮ ಧರ್ಮಕ್ಕೆ ಅನುಕೂಲವಾದ ಕರ್ಮ ಮಾಡ್ತಾ ಬಂದ್ರೆ ಸಿಗ್ತದೆ. ಇಲ್ಲ ಅಂದ್ರೆ ನ ಲಭ್ಯತೆ. ಇಲ್ಲ ಅಂದ್ರೆ ಸಿಗೋದಿಲ್ಲ ನೋಡು. ಅಂದರೆ ಒಮ್ಮೆ ಲಕ್ಷ ಆಗಂಗಿಲ್ಲ ರೀ. ಇಟ್ಟು ಕೂಡಿಸಿ ಹನಿ ಕೂಡಿ ಹಳ್ಳಾಗ್ತವೆ ಅಂತಾರಲ್ಲ, ಹಳ್ಳ್ಯಾಗ ಹಂಗೆ ಈ ಜನ್ಮದಾಗ ಹಿಂಗೆ ಕೋಟಿ ಜನ್ಮದಾಗ ಗ್ವಾಳ್ಯ ಮಾಡೋದು ಪುಣ್ಯ. ಅವನಿಗೆ 10,000 ಪಗಾರ ಅದ, ಒಂದು ಪ್ಲಾಟ್ ಖರೀದಿ ಮಾಡೋದು 10 ಲಕ್ಷ ರೂಪಾಯಿದು. ಹಂಗೆ ಮಾಡ್ತಾನವ. ಈ ತಿಂಗಳಿಟ್ಟು ಆ ತಿಂಗಳಿಟ್ಟು ಹಿಂಗೂ ಉಣೋದಕ್ಕೆ ಮಾಡಿ ತಿರುಗಾಡೋದಕ್ಕೆ ಮಾಡಿ ಬಾಳೆ ಮಾಡಿ ಹೆಂಗೆ ಪ್ಲಾಟ್ ಖರೀದಿ ಮಾಡ್ತಾನೆ. ಹಂಗೆ ಇವನು ಅನಂತ ದಿನದಲ್ಲಿ ಪಾಪ ಬಿಟ್ಟು ಪುಣ್ಯ ಬಿಟ್ಟು ನಿತ್ಯ ನೈಮಿತ್ತಿಕ ಮಾಡ್ತಾ ಶತಕೋಟಿ ಜನ್ಮ ಪುಣ್ಯ. ಕೋಟಿನೂ ಅಲ್ರಿ, 100 ಕೋಟಿ ಅಂತ. 100 ಕೋಟಿ ಅಂತ ಅಷ್ಟು ಜನ್ಮ ಆಗ್ಯಾವೇನು ನಮ್ಗೆ. ಧರೆಯನ್ನೆಲ್ಲವನ್ನು ಸಣ್ಣ ಧೂಳಿ ಮಾಡಲ್ಲ, ಪರಮಾಣು ಏನಿತ್ತು ನಿಜಗಳು ಹೇಳ್ಯಾರು. ಅಟ್ಟಾಗ್ಯಾವಂತ ಮತ್ತು ಇವು 100 ಕೋಟಿನೇ ಹೇಳೋದು. ಏನು ಭಾಳ ಅಲ್ಲ, ಕೆಲಸ ಆಗ್ತದೆ. ಅವ್ರು ಹೇಳ್ಯಾರ ಈ ಧೂಳಿ ಮಾಡಿ ಅಂದ್ರೆ 100 ಕೋಟಿ ಅಂತ ಚಲೋನೇ ಆಯ್ತಲ್ರಿ. ಲಕ್ಷ ಕೋಟಿ ಇಲ್ಲಲ್ಲ, 100 ಕೋಟಿನೇ ಅದು ಆಯ್ತದ. ಅದಕ್ಕೆ ಮುಮುಕ್ಷು ಧೈರ್ಯವಾನಾಗಿ ಅನುಭವ ಅಲ್ಲ ಮಾಡ್ತಾವ್ರು ಆಗ್ತದೆ. ಅದಕ್ಕೆ ಹೇಳ್ತಾರೆ ಅವರು, ಶತಕೋಟಿ ಜನ್ಮ ಪುಣ್ಯರಿಗಿನ ನ ಲಭ್ಯತೆ. ಅದೇನಪ್ಪ ಅಂತ ಕೇಳಿದರೆ ಸಿಗುವುದಿಲ್ಲಪ್ಪ. ಅದಕ್ಕೆ ಮನುಷ್ಯ ಏನಪ್ಪ, ನಿರಂತರವಾಗಿ ನಿತ್ಯ ನೈಮಿತ್ಯ ಕರ್ಮಗಳನ್ನು ಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಬಂದರೆ ಪುಣ್ಯ ಕೂಡ್ತದೆ. ಹನಿ ಕೂಡಿ ಹಳ್ಳ ಆಯ್ತು ಅಂದಂಗೆ ಜನ್ಮಾಂತರದ ಪುಣ್ಯ ಏನಪ್ಪ ಅಂದ್ರೆ ಸಂಗ್ರಹ ಆಯಿತು ಅಂದ್ರೆ ಶಕ್ತಿ ಬರ್ತದೆ. ಅದಕ್ಕೆ ಏನು ಆಸಕ್ತಿಯನ್ನು ಹರಿದು ಹಾಕ್ತದೆ. ಅದು ಆಸಕ್ತಿ ತೃಷ್ಣೆಯನ್ನು ಕೊಂದು ಹಾಕ್ತದೆ. ಅಷ್ಟು ಶಕ್ತಿ ಬರ್ತದೆ ಅದಕ್ಕೆ. ಹೌದಾ? ಹೆಂಗೆ ಹಗ್ಗ ಎಳಿ ಕೂಡಿ ಹಗ್ಗ ಮಾಡಿದೆವು ಅಂದ್ರೆ ಆನೇನು ಕಟ್ತದೆ. ಹೌದಾ? ಆನೇನು ಕಟ್ಟಿ ಹಾಕ್ತದೆ. ಅದು ಸರಪಳಿ ಅಂತ ಒಂದೇ ಸರಪಳಿಗೆ ಏನಾಗ್ತದೆ, ಸರಪಳಿ ಆನೆ ಕಟ್ಟಿ ಹಾಕ್ತದೆ. ಹೌದಲ್ಲ? ಹಂಗೆ ಅನಂತ ಜನ್ಮದ ಈ ಪುಣ್ಯ, ನಿಷ್ಕಾಮ ಪುಣ್ಯ ಏನದ, ಆ ಮನುಷ್ಯನ ಜನ್ಮ ಮರಣವನ್ನು ಹಾಳು ಮಾಡೋ ಶಕ್ತಿ ಅದಕ್ಕೆ ಬರ್ತದೆ. ಪರಮಾತ್ಮನ ಪ್ರಾಪ್ತಿ ಮಾಡೋ ಶಕ್ತಿ ಅದಕ್ಕೆ ಬರ್ತದೆ. ಅದಕ್ಕೆ ಏನು ಮಾಡು ಅಂತ ಕೇಳಿದ್ರೆ, ನೋಡಪ್ಪ, ನೀನು ಅಲಭ್ಯವಾದ ಮಾನುಷ ಜನ್ಮ ನಿನಗೆ ಸಿಕ್ಕದ, ಅದನ್ನು ಏನಪ್ಪ ಅಂತ ಕೇಳಿದ್ರೆ ನೀ ಹಾಳು ಮಾಡೋಕ್ಕೆ ಹೋಗಬೇಡ. ಅದನ್ನು ಉಪಯೋಗ ಮಾಡ್ಕೊ. ಅದಕ್ಕೆ ಉಪಯೋಗ ಮಾಡ್ಕೊ. ಯಾಕ್ರಿ ಅದೇನು ಅದಕ್ಕೆ ಯಾರು ಪ್ರಯತ್ನ ಮಾಡಿದ್ರೆ ತಾನೇ ಬರ್ತಾವ, ಹುಡ್ತಾನೆ ಮತ್ತೆ ಸಾಯ್ತಾನೆ, ಮತ್ತೆ ಹುಡ್ತಾನೆ ಮನುಷ್ಯ. ಏನಾಗ ಹಂಗಲ್ಲಪ್ಪ ಅಂತಾರೆ ಅವರು. ಈ ಸಲ ಸಾಯಿಲ್ ಬಿಡ್ರಿ, ಮತ್ತು ಮುಂದಿನ ಸಲ ಮಾಡೋನು. ಇವತ್ತು ಮುಗಿದ್ರೆ ನಾಳೆಗೆ ಮಾಡ್ತೇವೆ ಇಲ್ಲಿ ಕೆಲಸ, ಹಂಗೆ ಮಾಡ್ತೇವೆ. ಹಂಗೆ ಹೋಲಿದ ಜನ್ಮ ಮತ್ತೆ ಮುಂದಿನ ಜನ್ಮದ ಮಾಡೋನು. ಇವೇ ಮಾಡ್ಬೇಕಂತ ಈ ಸದ್ಯ ಮಾಡಂತೀರಿ, ಹೀಗೆ ಮಾಡಂತೀರಿ, ಅಂಥದ್ದೇನು ಗಡಿಬಿಡಿ ಬಂದದ.
ಹುಚ್ಚ ದುರ್ಲಭದವರು. ದುರ್ಲಭ ಅಂದ್ರೇನು? ಪ್ರಯತ್ನ ಮಾಡಿದರೆ ಸಿಗಲಾರ. ದುಃಖೇನಾತ್ ನ ಲಬ್ಧುಂ ಶಕ್ಯ ಆಯಿತು ದುರ್ಲಭ. ಮನುಷ್ಯ ಜನ್ಮ ಸಿಗೋದು ಅಷ್ಟು ಸರಳ ಅಲ್ಲ. ಅದರಾಗ ಮನುಷ್ಯತ್ವ ಸಿಗೋದಂಕರ ಮತ್ತಿಟ್ಟು ದುರ್ಲಭ. ಮನುಷ್ಯತ್ವ ಹೇಳ್ಯಾರ ಅವರು ಸಿಗೋದು ದುರ್ಲಭ. ಮಾನವ ಶರೀರ ಸಿಗೋದು ದುರ್ಲಭ, ಅದರಾಗ ಮನುಷ್ಯ ಆಗೋದು ದುರ್ಲಭ, ಅದರೊಳಗೆ ಮನುಷ್ಯತ್ವ ಬರೋದು ಭಾಳ ದುರ್ಲಭ. ಆಮೇಲೆ ಬುದ್ಧಿ ಬರೋದು ದುರ್ಲಭ, ಬುದ್ಧಿ ಬಂದಾಗ ಮಹಾತ್ಮರು ಸಿಗೋದು ದುರ್ಲಭ. ಇದು ಮಾರ್ಗ ಭಾಳ ಕಠಿಣದಪ್ಪ, ಭಾಳ ಕಠಿಣದ ಅಂತ. ಅದಕ್ಕೆ ಇಂಥ ಪವಿತ್ರವಾದ ಜನ್ಮ ನಿಮಗೆ ಸಿಕ್ಕದ. ಇದರಾಗ ಏನು ಮಾಡಬೇಕಂತ 2 ಶ್ಲೋಕದಾಗ ಹೇಳ್ತಾರೆ. ಒಂದು ದುರ್ಲಭಂ ತ್ರಯಮೇವೇತ, ಆಮೇಲೆ ಲಬ್ಧ್ವಾ ಕಥಚಿನ್ ನರಜನ್ಮ ದುರ್ಲಭ. ಈ 2 ಶ್ಲೋಕದಲ್ಲಿ, ಮುಂದಿನ ಶ್ಲೋಕದಲ್ಲಿ ಮನುಷ್ಯನ ಶರೀರ ಸಿಗೋದು ದುರ್ಲಭ. ಏನಪ್ಪ ಅಂತ ಕೇಳಿ ಸಿಕ್ಕಾಗ ಏನು ಮಾಡಬೇಕು ಅದು ಮಾಡದಿದ್ದರೆ ಅವ ಆತ್ಮಘಾತಿ. ಅಂಥ ಪಾಪ ಜಗತ್ತಿನಲ್ಲಿ ಇದೆ, ಅಷ್ಟು ಪಾಪಿ ಆಗ್ತಾನೆ ಅಂತ ಮುಂದಿನ 2 ಶ್ಲೋಕದಲ್ಲಿ ಅದನ್ನು ನಿರೂಪಣೆ ಮಾಡ್ತಾರೆ. ನಾಳೆ